ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಪುರುಷಾಯ ವಿದ್ಮಹೆ ವೀರಭದ್ರಾಯ ಧೀಮಹಿ ತನ್ನೋ ದೇವ ಪ್ರಚೋದಯಾತ್. ಚರಿತ್ರೆಯ ನಾಯಕರಾಗಿರ್ತಕ್ಕಂಥ ಬ್ರಹ್ಮರ್ಷಿ ಸದ್ಗುರು ಪರಮ ಪೂಜ್ಯ ಮಡಿವಾಳ ಶಿವಯೋಗಿಗಳು ಮಠಕ್ಕೆ ಬಂದಂಥ ಬಡವರ ಕಷ್ಟಗಳಲ್ಲಿ ಪಾಲ್ಗೊಂಡು ಅವರ ಮನಸ್ಸಿನ ಪರಿಸ್ಥಿತಿಯನ್ನು ಅರಿತು ಅವರ ಕಷ್ಟ ನಿವಾರಣೆ ಸಲುವಾಗಿ ಎಲ್ಲ ರೀತಿಯಿಂದಲೂ ಸಹಾಯ ಸಹಕಾರ ಸಲಹೆ ಸೂಚನೆಗಳನ್ನು ನೀಡುತ್ತಾ ಬಂದ ಭಕ್ತರಿಗೆ ಶಿಷ್ಯರಿಗೆ ಉಪದೇಶವನ್ನು ಮಾಡ್ತಾ ಅಲ್ಲದ ಮಠಕ್ಕೆ ದಯಮಾಡಿಸಿದಂಥ ಮಹಾನುಭಾವರೊಡನೆ ಆತ್ಮೀಯತೆಯ ಸಂಪರ್ಕವನ್ನು ಬೆಳೆಸಿ ವೇದಾಂತ ಆತ್ಮಜ್ಞಾನವನ್ನು ಕುರಿತ ವಿಚಾರ ವಿನಿಮಯ ಮಾಡುತ್ತಾ ಕಾಲ ಕಳೆಯುವಂಥ ಟೈಮ್ದೊಳಗೆ ಒಂದು ದಿವಸ ಏನೋ ನೆನಪಾದಂತಾಗಿ ಆ ಭೀಷ್ಮಪ್ಪ ಗೌಡರನ್ನು ಕರೆಸಿ ಕೇಳ್ತಾರೆ, ಏ ಗೌಡಪ್ಪ, ಹಿಂದಕ್ಕೆ ನಾವು ಈ ಇಹಲೋಕ ಯಾತ್ರೆಯನ್ನು ಮುಗಿಸ್ಬೇಕಂತೇಳಿ ನಿರ್ಣಯ ಮಾಡಿದಾಗ ನೀನು ಅಪ್ಪ ಈಗ ಬೇಡ, ಇನ್ನೂ 10 ವರ್ಷ ನಮ್ಮ ಸಲುವಾಗಿ ಆದರೂ ನೀವು ಇರಬೇಕು ಅಂತೇಳಿ ತಿಳ್ಕೊಂಡ ಪ್ರಾರ್ಥನೆಯನ್ನು ಮಾಡಿದ್ದಿ, ವಿನಂತಿಯನ್ನು ಮಾಡಿದ್ದಿ. ಆ ನಿನ್ನ ವಿನಂತಿಗೆ ಮನ್ನಣೆ ಕೊಟ್ಟ ನಾನು ಒಪ್ಕೊಂಡಿನಿ. ನೀನು ಆವಾಗ ಆ ದಿನಾಂಕವನ್ನು ಆ ಮಿತಿಯನ್ನು ಬರೆದಿಟ್ಟಿಪ್ಪ. ಅದನ್ನು ಈಗ ನಿನ್ನ ಕಡೆ ಇದ್ದರೆ ಅದನ್ನು ತೆಗೆದು ನೋಡು, ಹುಡುಕಿ ನೋಡು, ಇನ್ನು ಎಷ್ಟು ದಿವಸಕ್ಕೆ 10 ವರ್ಷ ತುಂಬ್ತಾವ ಅನ್ನೋದನ್ನು ಹೇಳು ಅಂತೇಳಿ ತಿಳ್ಕೊಂಡ ಆ ಭೀಷ್ಮಪ್ಪ ಗೌಡರಿಗೆ ಹೇಳಿದಾಗ ಆ ಭೀಷ್ಮಪ್ಪ ಗೌಡರು ತಮ್ಮ ಬಳಿಯಲ್ಲಿದ್ದಂಥ ಕಾಗದದ ಟಿಪ್ಪಣಿಗಳನ್ನು ಮುಗಿಸಿ ನೋಡಿದಾಗ ಇನ್ನು ಪೂರ್ತಿ 10 ವರ್ಷ ತುಂಬಲಿಕ್ಕೆ ಬರೀ 7 ದಿನಗಳು ಉಳಿದಿದ್ದವು. ಆಗ ಮಡಿವಾಳ ಶಿವಯೋಗಿಗಳು, ಹಂಗಾದ್ರೆ ನಾವು ಇನ್ನು 8ನೇ ದಿನಕ್ಕೆ ಈ ದೇಹವನ್ನು ಬಿಡುತ್ತೀನಿ ಅಂತೇಳಿ ಹೇಳಿದಾಗ ಆ ಭೀಷ್ಮಪ್ಪ ಗೌಡರು, ಅಪ್ಪ ನಮ್ಮ ಸಲುವಾಗಿ ಇನ್ನೂ ಕೆಲವು ವರ್ಷ ಹೆಚ್ಚಿಗೆ ಇರಬೇಕು ಅಂತೇಳಿ ಮತ್ತೆ ಪ್ರಾರ್ಥನೆಯನ್ನು ಮಾಡಿದಾಗ ಮಡಿವಾಳ ಅಜ್ಜಿ ಹೇಳ್ತಾನೆ, ಹುಚ್ಚಪ್ಪ, ಈ ಆಯುಷ್ಯದ ಲೆಕ್ಕದಲ್ಲಿ ಮ್ಯಾಲಿಂದ ಮೇಲೆ ಹೆಚ್ಚು ಕಡಿಮೆ ಮಾಡೋಕ್ಕೆ ಬರೋದಿಲ್ಪ ಅಂತೇಳಿ ಹೇಳಿದರು. ಆಗ ಭೀಷ್ಮಪ್ಪ ಗೌಡರು ಕೇಳ್ತಾರೆ, ಅಪ್ಪ ನೀವು ಇಲ್ಲದ ಕಾಲಕ್ಕೆ ಮುಂದೆ ನಮಗೆ ಯಾರ ಗತಿಪ್ಪ, ನಮ್ಮ ಗತಿ ಏನು, ನಮ್ಮ ಪರಿಸ್ಥಿತಿ ಏನು ಅಂತೇಳಿ ತಿಳ್ಕೊಂಡು ಕೇಳಿದಾಗ ಕೂಡಲೇ ಶಿವಯೋಗಿಗಳು ಹೇಳ್ತಾರೆ, ನಾನು ವಾಸ ಮಾಡಿದಂಥ ಈ ಸ್ಥಾನ ಭಾಳ ಪವಿತ್ರ ಆಗೈತಿ. ಇನ್ನು ಮುಂದೆ ಈ ಪವಿತ್ರ ಸ್ಥಾನದಲ್ಲಿದ್ದಂಥ ಒಂದು ನಾಯಿಯನ್ನು ಕೂಡ ನೀವು ದೇವರಂತ ತಿಳ್ಕೊಂಡ್ರೆ ಆ ಸ್ವಾಮಿ ಪರಮಾತ್ಮ ನಿಮ್ಮ ಕಲ್ಯಾಣ ಮಾಡ್ತಾನೋ ಅಂತೇಳಿ ಆ ಭೀಷ್ಮಪ್ಪ ಗೌಡರನ್ನು ಸಮಾಧಾನ ಪಡಿಸಿದರು. ಅಷ್ಟೇ ಅಲ್ಲದ ಮಡಿವಾಳಜ್ಜನಲ್ಲಿ ಅಪಾರವಾಗಿರ್ತಕ್ಕಂಥ ಗುರುಭಕ್ತಿಯನ್ನು ಹೊಂದಿರತಕ್ಕಂಥ ಶ್ರೀ ಹಂಗರ್ಕಿ ಅಯ್ಯಪ್ಪ ದೇಸಾಯಿಯವರನ್ನು ಕರೆಸಿ ಅವ್ರಿಗೆ ಹೇಳ್ತಾರೆ, ದೇಸಾಯಿಯವರ, ನಾವಿನ್ನು ಈ ಲೋಕದೊಳಗೆ ಇರೋಕ್ಕೆ ಸಾಧ್ಯ ಇಲ್ಲ, ತೀವ್ರವಾಗಿ ನಮ್ಮ ಗದ್ದುಗೆಯನ್ನು ತಯಾರು ಮಾಡಬೇಕು ಅಂತ ಹೇಳಿದಾಗ ದೇಸಾಯಿ ಅವರು ಕೂಡಲೇ ವೀರಾಪುರ, ರಾಮಾಪುರ, ಮಡಿವಾಳ ಮೊದಲಾದ ಊರುಗಳಿಂದ ಉಪ್ಪಾರರನ್ನು ಕರೆಸಿ ಕಲ್ಲುಗಳನ್ನು ತರಿಸಿ ಸಮಾಧಿ ನಿರ್ಮಾಣಕ್ಕಾಗಿ ತಮ್ಮ ಸ್ವಂತ ಖರ್ಚಿನಲ್ಲಿ ಕಾರ್ಯಾರಂಭವನ್ನು ಮಾಡ್ತಾರೆ. ಅಲ್ಲದ ಶ್ರೀ ದೇಸಾಯಿಯವರ ಮುಖಾಂತರವಾಗಿ ಎಲ್ಲ ಗರಗ ಹಂಗರ್ಕಿ ಗ್ರಾಮದ ಹಿರಿಯರನ್ನು ಕರೆಸಿ ಹೇಳ್ತಾರೆ, ಇನ್ನು ನಮ್ಮ ಈ ಭೂಲೋಕದ ಅಂದರೆ ಇಹಲೋಕ ಯಾತ್ರೆ ಮುಗೀತು, ಇನ್ನು ನಾವು ಪರಲೋಕಕ್ಕೆ ಹೋಗ್ತೇವ್ರಪ್ಪ. ನಾವು ದೇಹ ಬಿಟ್ಟ ಮೇಲೆ ಕ್ಷೌರ ಮಾಡಿಸಿ ಮೈ ತೊಳೆದ ಸರ್ವಾಂಗಕ್ಕೂ ಭಸ್ಮಲೇಪನ ಮಾಡಿ ಕೈಯಲ್ಲಿ ಮುಟ್ಟಿದ ನಮ್ಮ ದೇಹವನ್ನು ತೀವ್ರವಾಗಿ ಆ ಸಮಾಧಿಯಲ್ಲಿ ಹೂಳಿ ಬಿಡ್ರಿ ಅಂತೇಳಿ ಹೇಳ್ತಾರೆ. ಆವಾಗ
ನೆರೆದಂಥ ಜನ ಎಲ್ಲ ಎಚ್ಚರಗೊಳ್ತಾರೆ. ಅಲ್ಲೇ ಇದ್ದಂಥ ಎಲ್ಲ ನೆರೆದ ಭಕ್ತರೆಲ್ಲ ಕೂಡಿ ಶ್ರೀ ಮಡಿವಾಳ ಶಿವಯೋಗಿಗಳ ಪ್ರೀತಿಯ ಶಿಷ್ಯರಿಗೆಲ್ಲ ಪತ್ರವನ್ನು ಬರೀತಾರೆ, ಸಮಾಚಾರವನ್ನು ತಿಳಿಸ್ತಾರೆ. ಹಂಗೆ ಪತ್ರ ಯಾವ ಊರಿಗೆ ಹೋಗೋದಿಲ್ಲೋ ಅಲ್ಲೆಲ್ಲ ಆಳುಗಳನ್ನು ಕಳಿಸಿ ಈ ಒಂದು ಮಡಿವಾಳ ಶಿವಯೋಗಿಗಳು ದೇಹವನ್ನು ಬಿಡುವಂಥ ಒಂದು ಸುದ್ದಿಯನ್ನು ಎಲ್ಲ ಕಡೆ ಪ್ರಚಾರವನ್ನು ಮಾಡ್ತಾರೆ. ಈ ಒಂದು ಸುದ್ದಿಯನ್ನು ಕೇಳಿದಂಥ ಅವರ ಅಪರಿಮಿತವಾಗಿರ್ತಕ್ಕಂಥ ಶಿಷ್ಯ ಬಳಗ ಹಾ ಅನ್ನೋಷ್ಟರೊಳಗನ ಗರಗ ಗ್ರಾಮ ಜನಸಂದಣಿಯಿಂದ ಕಿಕ್ಕಿರಿದು ತುಂಬಿ ತುಳುಕಾಕತ್ತಿ. ಮನೆ, ಮಠ, ಗುಡಿ, ಗುಂಡಾರ, ಧರ್ಮಶಾಲೆ, ಹಳ್ಳದ ದಂಡಿ, ಬಯಲು ಹೊಲ ಎಲ್ಲ ಕಡೆ ಜನರೇ ಜನ ತುಂಬಿಬಿಟ್ರು. ಹಂಗೆ ಮಡಿವಾಳಜ್ಜಿ ಹೇಳಿದಂಗೆ ಬರಬರ್ತಾ ಸ್ವಾಮಿಗಳ ದೇಹ ಜಡವಾಗಕತ್ತಿ. ಪ್ರತಿನಿತ್ಯ ಇಬ್ಬರು ಸೇವಕರು ಬಂದ ಸ್ವಾಮಿಗಳನ್ನು ತಮ್ಮ ಕೈ ಮೇಲೆ ಕುಂಡ್ರಿಸ್ಕೊಂಡು ಬಂದ ಸ್ನಾನ ಮಾಡಿಸಿ ಶಿವಪೂಜಾದ ಎಲ್ಲ ಸಾಹಿತ್ಯಗಳನ್ನು ಅಣಿಗೊಳಿಸಿ ಅವರ ಪೂಜೆ ಊಟ ಮುಗಿದ ಮೇಲೆ ಅವರನ್ನು ಹಾಸಿಗೆಗೆ ಒಯ್ದು ಮುಟ್ಟಿಸ್ತಿದ್ರು. ಹಂಗೆ ತಮ್ಮ ಮಠದಲ್ಲಿದ್ದಂಥ ಮರಿದೇವರನ್ನು ಸೇವಕರನ್ನು ಕರೆದ ಅವರಿಗೆಲ್ಲ ಬೊಗಸಿಯಾಗಿ ರೊಕ್ಕ ರೂಪಾಯಿಗಳನ್ನು ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಅಲ್ಲದ ತಮ್ಮ ಅಂತ್ಯಕಾಲ ಹೆಂಗೆ ಸಮೀಪಕ್ಕತ್ತೋ ಹಂಗೆ ಗುರು ಧ್ಯಾನದೊಳಗೆ ಕಣ್ಣು ಮುಚ್ಚೆ ಮಗ್ನ ಆಕ್ಕಾರ. ಆಮೇಲೆ ತಮ್ಮ ಪರಮ ಭಕ್ತರಾಗಿರ್ತಕ್ಕಂಥ ಹಂಗರ್ಕಿ ದೇಸಾಯಪ್ಪರವ್ರನ್ನ ಕರೆದು, ದೇಸಾಯಿಯವರ, ನೀವು ನನ್ನ ಮನಪೂರ್ವಕ ಸೇವೆ ಮಾಡಿ ಪುಣ್ಯ ಕಟ್ಕೊಂಡಿರಿ, ಅದರಿಂದ ನನಗೆ ಭಾಳ ಸಂತೋಷ ಆಗ್ಯದ್ರಪ್ಪ. ನಿಮಗೆ ಈ ಮೊದಲ ಹೇಳಿದಂಗೆ ನಮ್ಮನ್ನು ಸಮಾಧಿಯೊಳಗೆ ಇರಿಸಿಬಿಡ್ರಿ. ಇನ್ನು ನಾನು ಗುಪ್ತ ರೂಪದಿಂದ ಪ್ರಕಾಶದೇಹಿಯಾಗಿ ಪ್ರಾಣದೇಹಿಯಾಗಿ ಬಂದಂಥ ಭಕ್ತರ ಬಯಕೆಗಳನ್ನು ಈಡೇರಿಸ್ಕೊಂತ ಹೊಕ್ಕೀನಿ. ಅಲ್ಲದ ನಿನ್ನ ವಂಶ ವೃದ್ಧಿಯಾಗಿ ಬಹುಕಾಲ ಬಾಳಲಿ ಅಂತ ಹೇಳ್ತಾ ಪ್ರತಿ ವರ್ಷವೂ ನನ್ನ ಹೆಸರಿನಿಂದ ನೈವೇದ್ಯವನ್ನು ಅರ್ಪಿಸ್ಕೊತ ಹೋಗು ಅಂತೇಳಿ ತಿಳ್ಕೊಂಡು ಆ ದೇಸಾಯಿಯವರ ಮಸ್ತಕದ ಮೇಲೆ ತಮ್ಮ ವರದ ಹಸ್ತವನ್ನಿಟ್ಟು ಆಶೀರ್ವಾದ ಮಾಡಿದರು. ಅಲ್ಲದ ತಮ್ಮ ಪ್ರೀತಿಯ ಮರಿ ತೋಟದ ಸಿದ್ಧಲಿಂಗ ದೇವರನ್ನು ಕರೆದ ಅವರಿಗೆ ಒಂದು ಬಿಂದಿಗೆಯಲ್ಲಿ ಸ್ವಚ್ಛವಾದಂಥ ನೀರನ್ನು, ಪವಿತ್ರವಾಗಿರ್ತಕ್ಕಂಥ ಗಂಗೋದಕವನ್ನು ತುಂಬಿಡ್ಲಿಕ್ಕೆ ಹೇಳ್ತಾರೆ. ನಂತರ ಯಾವುದೇ ರೀತಿಯ ಆಹಾರವನ್ನೇನೂ ಸ್ವೀಕಾರ ಮಾಡದ ಬರೀ ನಿರಾಹಾರದ ಮೇಲೆಯೇ ಉಳಿದು ಬಿಡ್ತಾರೆ. ಮಠದೊಳಗೆ ದಾಸೋಹಕ್ಕಾಗಿ ಅಡಿಗೆ ಸಿದ್ಧತೆಯನ್ನು ಮಾಡಿದರು. ಬಂದ ಭಕ್ತರಿಗೆಲ್ಲ ಮಡಿವಾಳ ಶಿವಯೋಗಿಗಳು ಪ್ರಸಾದ ತೆಗೆದುಕೊಳ್ಳಕ್ಕೆ ಹೇಳಿದರು. ಆವಾಗ ಭಕ್ತರೆಲ್ಲ ಕೂಡಿ, ಗುರುವೇ, ನೀವೇ ಪ್ರಸಾದ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ನಾವು ಹೆಂಗೆ ಪ್ರಸಾದ ತಗೊಳ್ಳೋಣ ಅಂತೇಳಿ ಹಠ ಹಿಡಿದ ಕುಂತಾಗ ಆ ಪರಕಾಳಿ ಮುರುಗವ್ವನನ್ನು ಕರೆಯಿಸಿ ತುಸಿ ಮುದ್ದಿ ಹುಳಿ ಪಲ್ಯ ಉಸುಳಿ ಮಾಡಿಕೊಂಡು ಬರಲು ಹೇಳ್ತಾರೆ. ಆವಾಗ ಕೊನೆಯ ಸಲ ಶ್ರೀ ಮಡಿವಾಳ ಶಿವಯೋಗಿಗೆ ಪ್ರಸಾದ ಸೇವನೆಯ ವ್ಯವಸ್ಥೆಯನ್ನು ಮಾಡಿದಂಥ ಪುಣ್ಯವಂತಿ ಮುರುಗಮ್ಮನು ಅವಳ ಸೂಚನೆಯಂತೆ ಎಲ್ಲವನ್ನು ಸಿದ್ಧಗೊಳಿಸಿ ತಂದ ಅವರ ಮುಂದಿಟ್ಟು ನಮಸ್ಕಾರ ಮಾಡ್ತಾಳೆ. ಆವಾಗ ಸ್ವಾಮಿಗಳು, ಬಾರವ್ವ ತಾಯಿ, ಬಾ ಮುಂದಕ್ಕೆ ಬಾ, ನಾನು ನಿನ್ನ ಮಗ ಅಂತೇಳಿ ಹೇಳಿದಾಗ ಆ ಹೆಣ್ಣು ಮಗಳ ಹೃದಯ ತುಂಬಿ ಕಂಬನಿ ಮುಡಿಯುತ್ತಾ, ಅಪ್ಪ, ತಮ್ಮ ಹೇಳಿಕೆಯಂತೆ ಎಲ್ಲವನ್ನು ಅಣಿಗೊಳಿಸಿ ತಂದಿರುವೆ ಅಂತೇಳಿ ಕಣ್ಣೀರ ಹಾಕ್ತಾಳೆ. ಆವಾಗ ಸ್ವಾಮಿಗಳು ಸಿದ್ಧಲಿಂಗ ಮರಿದೇವರ ಕಡೆಯಿಂದ ಒಂದು ತಾಲಿ ತಣ್ಣೀರು, ಒಂದು ತಾಲಿ ಬಿಸಿನೀರು ತರಿಸಿ ಪ್ರಸಾದ ಸೇವನೆಯ ಒಂದು ನಿಮಿತ್ತವನ್ನು ಮಾಡಿ ನೀರು ಮುಕ್ಕಳಿಸಿ ಶ್ರೀ ಗುರುದೇವರನ್ನು ಸ್ಮರಿಸುತ್ತಾ ಅಲ್ಲಿಯೇ ಇದ್ದ ಮಂಚದ ಮೇಲೆ ಪೌಡಿಸ್ತಾರೆ. ಹಂಗೆ 8ನೇ ದಿವಸಕ್ಕೆ ಎಲ್ಲ ಭಕ್ತರನ್ನು ಕರಲಿಕ್ಕೆ ಬೇರೆ ಬೇರೆ ಊರಿಗೆ ಹೋದಂಥ
ಸೇವಕರೆಲ್ಲರೂ 8ನೇ ದಿವಸಕ್ಕೆ ಮರಳಿ ಮಠಕ್ಕೆ ಬರ್ತಾರೋ. ಆವಾಗ ಸ್ವಾಮಿಗಳು ಎಲ್ಲರಿಗೂ ಮುಖವನ್ನು ತೊಳೆದುಕೊಂಡು ಊಟ ಮಾಡಿರಿ ಅಂತೇಳಿ ತಿಳಿಸ್ತಾರೆ. ಆವಾಗ ಎಲ್ಲರೂ ಊಟವನ್ನು ಮುಗಿಸಿ ಸ್ವಾಮಿಗಳ ಬಳಿ ಬಂದು ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಎಂದು ಸಾಷ್ಟಾಂಗ ನಮಸ್ಕಾರ ಹಾಕಿ ಕುಂಡಿರ್ತಾರೆ. ಆವಾಗ ಸ್ವಾಮಿಗಳು ಎಲ್ಲರನ್ನು ಕರೆದು, ನಾವಿನ್ನು ಪರಲೋಕಕ್ಕೆ ಪ್ರಯಾಣ ಬೆಳೆಸ್ತೀವಿ. ಇಂದಿಗೆ ಈ ಮಡಿವಾಳನ ಜಡ ಶರೀರವು ಮರೆಯಾಯಿತೆಂದು ಭಾವಿಸಿರಿ. ಆದರೆ ಆತ್ಮಜ್ಯೋತಿ ಮಾತ್ರ ಅವಿನಾಶಿಯಾಗಿ ಇದೇ ಒಂದು ಗದ್ದಿಗೆಯಲ್ಲಿ ವಾಸ ಮಾಡ್ತದ ಅಂತೇಳಿ ತಿಳ್ಕೊಂಡ ಹೇಳೋದಲ್ಲ. ಆ ಒಂದು ಆತ್ಮಜ್ಯೋತಿಯ ಮುಖಾಂತರ ನಾವು ಈಗ ಮಾಡಿದಕ್ಕಿಂತ ಹೆಚ್ಚಿನ ಒಂದು ಮಹತ್ವದ ಕಾರ್ಯಗಳನ್ನು ಅಗೋಚರವಾಗಿ ಆ ಸಮಾಧಿಯಲ್ಲಿ ಇದ್ದುಕೊಂಡು ಮಾಡ್ತೀನಿ. ಅದಕ್ಕೆ ಎಲ್ಲರೂ ಸದ್ಧರ್ಮದಿಂದ ವರ್ತನೆಯನ್ನು ಮಾಡಿರಿ. ಹೃದಯ ಸಂಪನ್ನತೆ ಸಂಸ್ಕೃತಿಗಳ ಮೂಲಕ ನಿಮ್ಮ ಮಾನವತೆಯನ್ನು ಉಜ್ವಲಗೊಳಿಸಿ ಲೋಕಕ್ಕೆ ಉಪಕಾರಿಗಳಾಗಿರಿ. ಲೋಕ ಕಲ್ಯಾಣಕ್ಕಾಗಿ ನಮ್ಮನ್ನು ನಾವು ಸಮರ್ಪಿಸಿದಷ್ಟು ನಮ್ಮ ಜೀವನ ಸಾರ್ಥಕ ಆಕತಿ ಅಂತೇಳಿ ಉಪದೇಶವನ್ನು ಮಾಡ್ತಾರೆ. ಅಲ್ಲದ ನೆರೆದಂಥ ಭಕ್ತರೊಳಗೆ ಎಲ್ಲ ಶಿಷ್ಯರು ಬಂದಾರೇನು ಅಂತೇಳಿ ವಿಚಾರ ಮಾಡ್ತಾ ಅವ್ರು ಹೇಳ್ತಾರೆ, ಎಲ್ಲರೂ ಬಂದಿರಪ್ಪ, ಆದ್ರೆ ಆ ಸೌದತ್ತಿ ಪತ್ತಾರು ಮಾರುದ್ರಪ್ಪ ಬಂದಂಗೆ ಕಾಣೋದಿಲ್ಲ. ಪಾಪ ಅವೇನೋ ಪರ ಊರಿಗೆ ಹೋಗಿರ್ಬೇಕು. ಅವನಿಗೆ ಈ ಸುದ್ದಿ ಗೊತ್ತಾಗಿದ್ರೆ ಕೂಡಲೇ ಧಾವಿಸಿ ಬರ್ತಿದ್ದ. ಬಹುತರವಾಗಿ ಅವ ಪರ ಊರಿಗೆ ಹೋಗಿರ್ಬೇಕು. ಅದಕ್ಕೆ ನಾವು ಹೋಗೋದ್ರೊಳಗಾಗಿ ಅವ ಬರೋದಿಲ್ಲ. ಅದಕ್ಕೆ ಈಗ ಬಂದಿದ್ರೆ ಚಲೋ ಆಕ್ಕಿತ್ತಪ್ಪ. ನಾವು ಹಾಕಿದಂಥ ಪತ್ರ ಅವನಿಗೆ ಮುಟ್ಟೈತೋ ಇಲ್ಲೋ, ಒಂದು ವೇಳೆ ಅವನು ಹಿಂದೆ ಬರೋದ ನಾಳೆ ಬಂದ್ರೆ ಅವನ ಸಲುವಾಗಿ ಆದರೂ ಈ ನಮ್ಮ ಜಡ ಶರೀರವನ್ನು ಸಮಾಧಿಯಲ್ಲಿಟ್ಟು ಮುಚ್ಚಿದರೂ ಕೂಡ ಅಡ್ಡಿ ಇಲ್ಲ. ಅವನು ಬಂದಾಗ ಮಾತ್ರ ಹೊರಗೆ ತೆಗೆದ ಅವನಿಗೆ ಈ ಒಂದು ಘಟದ ದರ್ಶನವನ್ನು ಮಾಡಿಸ್ರಪ್ಪ. ಅವ ಬಡವದಾನಂತೇಳಿ ತಿಳ್ಕೊಂಡು ಬಿಡಬೇಡ್ರಿ. ಅವ ನನ್ನ ಅತ್ಯಂತ ಪ್ರೀತಿಯ ಭಕ್ತದಾನು ಅಂತೇಳಿ ಸೂಚನೆಯನ್ನು ಸದ್ಗುರು ಮಡಿವಾಳ ಶಿವಯೋಗಿಗಳು ನೀಡ್ತಾರೆ. ಅಲ್ಲದ ಆ ಅಂಗರಿಕೆ ಅಯ್ಯಪ್ಪ ದೇಸಾಯಿಯವರಿಗೆ ಮತ್ತು ಕೂಡಿದಂಥ ಎಲ್ಲ ಪ್ರಮುಖರಿಗೆ ಶಿಷ್ಯರಿಗೆ ಹೇಳ್ತಾರೆ, ನಾವು ದೇಹ ಬಿಟ್ಟ ಮೇಲೆ ನಮ್ಮ ದೇಹದ ಮೆರವಣಿಗೆ ಮೊದಲಾದವುಗಳನ್ನು ಮಾಡಬೇಡ್ರಿಪ್ಪ. ನೇರವಾಗಿ ನಿರಾಡಂಬರವಾಗಿ ಸಮಾಧಿಸ್ಥನನ್ನಾಗಿ ಮಾಡಿರಿ ಅಂತೇಳಿ ತಿಳ್ಕೊಂಡು ಹೇಳ್ತಾರೆ. ಆ ಗುರುವಿನ ಆಜ್ಞೆ ಹಾಗೆ ಆಗಿದ್ದರೂ ಕೂಡ ಆ ಪ್ರಮುಖ ಶಿಷ್ಯರೆಲ್ಲರೂ ಕೂಡ ಸದ್ಗುರುವಿನ ಒಂದು ಭಕ್ತಿಯ ಪರಾಕಾಷ್ಠೆಯಲ್ಲಿ ಸದ್ಗುರುಗಳು ದೇಹತ್ಯಾಗ ಮಾಡಿದ ಮೇಲೆ ಅವರ ಜಡ ಶರೀರವನ್ನು ಗರಗದ ತುಂಬೆಲ್ಲ ಮೆರವಣಿಗೆ ಮಾಡಿ ಮರಳಿ ಮಠಕ್ಕೆ ತಂದು ಅವರನ್ನು ಸಮಾಧಿಸ್ಥರನ್ನಾಗಿ ಮಾಡ್ತಾರೆ. ಇನ್ನೇನು ಆ ಸಮಾಧಿಯ ಮೇಲೆ ದಬಾಸು ಕಲ್ಲುಗಳನ್ನು ಹಾಕೋ ಪ್ರಯತ್ನ ನಡೆದಿರ್ತತಿ. ಆವಾಗ ದೂರದಿಂದ ಯಾರೋ ಅಳುತ್ತಾ ಶಿವಯೋಗಿಗಳ ನಾಮಸ್ಮರಣೆಯನ್ನು ಮಾಡುತ್ತಾ ಜೋರಾದ ಧ್ವನಿಯಿಂದ ಅಳುತ್ತಾ ಓಡಿ ಬರುವಂಥ ಒಂದು ಧ್ವನಿಯನ್ನು ಕೇಳಿ ಎಲ್ಲ ಜನರು ಆ ಕಡೆ ನೋಡ್ತಾರೆ. ಆ ಒಂದೇ ಸಮನೆ ತನ್ನ ಮೈ ಮೇಲೆ ಸ್ಮೃತಿ ಇಲ್ಲದೆ ಖಬರ್ ಇಲ್ಲದ ಒಂದೇ ಸಮನೆ ಆ ಒಂದು ಭಕ್ತ ಓಡಿ ಬರಾಕತ್ತಿದ್ದ. ಸಮಾಧಿ ಹತ್ರ ಬಂದ ಅವರ ಅಜ್ಜನ ಬಳಿಯಲ್ಲಿ ದುಃಖ ನಿರ್ಭರಿತವಾಗಿ ಹೃದಯ ತುಂಬಿ ಹೊರಳಾಡತೊಡಗಿದ. ಆವಾಗ ಅಳುತ್ತಾ ಹೊರಳಾಡುತ್ತಿರುವಂಥ ಆ ಒಂದು ಭಕ್ತನನ್ನು ಈತ ಸೌದತ್ತಿ ಪತ್ತಾರ ಮಹಾರುದ್ರಪ್ಪ ಅಂತೇಳಿ ತಿಳ್ಕೊಂಡ ಮನವರಿಕೆ ಮಾಡಿಕೊಂಡ ಅಪ್ಪಗಳವರ ಸೂಚನೆಯಂತೆ ಅವರ ಸಮಾಧಿಯ ಕಲ್ಲು ಮುಚ್ಚಳವನ್ನು ಬದಿಗೆ ಸರಿಸಿ ಆ ಮಹಾರುದ್ರಪ್ಪನಿಗೆ ಅವರ ಮುಖದರ್ಶನವನ್ನು ಅಲ್ಲಿದ್ದಂಥ ಭಕ್ತರು ಮಾಡಿಸ್ತಾರೋ. ಆವಾಗ ನಂತರ ಎಲ್ಲರೂ ಕೂಡಿ ಆ ಸಮಾಧಿಯ ಒಂದು ದಬಾಸು ಕಲ್ಲನ್ನು ಮುಚ್ಚಿ ಎಲ್ಲರೂ ಕೂಡಿ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಅಂತೇಳಿ ತಿಳ್ಕೊಂಡು ಸಾಷ್ಟಾಂಗವೆರಗಿ ಗುರುವಿನ ಸಮಾಧಿಯನ್ನು
ಸಂಪನ್ನಗೊಳಿಸ್ತಾರೆ. ಆಮೇಲೆ ಭಜನೆ ಪ್ರಾರಂಭ ಆಯಿತು. ಭಜನೆಯ ಬರದಿಂದ ಸಾಗಿದಾಗ ಜಯ ನಮ ಪಾರ್ವತೀಪತಿ ಹರ ಹರ ಮಹಾದೇವ, ಸೋಹಂ ಸೋಹಂ ಸೋಹಂ, ಶಿವೋಹಂ 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 ಎಂದು ಪ್ರಣವೋಚ್ಚಾರದಲ್ಲಿ ತನ್ಮಯವಾದಂಥ ಆ ಮಡಿವಾಳಜ್ಜನ ಪ್ರಾಣವು ಶಿಖಾಚಕ್ರವನ್ನು ಭೇದಿಸಿ ಆಕಾಶ ನೀಲದಲ್ಲಿ ಲೀನವಾಯಿತು. ಜ್ಯೋತಿ ಪರಂಜ್ಯೋತಿಯಲ್ಲಿ ಬೆರೆತು ನಿರಂತರವೂ ಬೆಳಗತೊಡೀತು. ಶ್ರೀಸಖೆ 1802 ವಿಕ್ರಮನಾಮ ಸಂವತ್ಸರ ಭಾಗಮಹುಳ ಗುರುವಾರ ತದಿಗಿ ತಿಥಿಯ ಬೆಳಗಿನ ಶುಭ ಮುಹೂರ್ತದೊಳಗೆ ದಿನಾಂಕ 17/2/1881 ರಂದು ಮಹಾ ಗುರು ಮಡಿವಾಳ ಶಿವಯೋಗಿಗಳು ಗರಗ ಹಂಗರಕಿ ಮಧ್ಯದೊಳಗೆ ಹಳ್ಳದ ಗಂಗಾಮುಖಿ ಶ್ರೀ ಗವಿ ಬಿಲ್ವ ಬಸವೇಶ್ವರ ದೇವಾಲಯದ ಹತ್ತಿರ ಮಾಂಗಲ್ಯ ಶುಭಕರವಾಗಿ ಆನಂದವೆಂಬುವ ಯೋಗ ಬಯಲಲ್ಲಿ ಸಮಾಧಿಯಲ್ಲಿ ಐಕ್ಯ ಹೊಂದಿದರು ಅನ್ನುವಲ್ಲಿಗೆ ಪರಮ ಪೂಜ್ಯ ಬ್ರಹ್ಮರ್ಷಿ ಶ್ರೀ ಮಡಿವಾಳ ಶಿವಯೋಗಿಗಳ ಚರಿತ್ರೆಯೇ ಇಲ್ಲಿಗೆ ಮುಕ್ತಾಯಕ್ಕತಿ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಮಂಗಲಂ. ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ನಿಜುನಿ ಶಿವಯೋಗಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಮಡಿವಾಳ ಶಿವಯೋಗಿ ಮಹಾರಾಜ್ ಕಿ ಜೈ. ಇವತ್ತಿಗೆ ಬ್ರಹ್ಮರ್ಷಿ ಸದ್ಗುರು ಮಡಿವಾಳ ಶಿವಯೋಗಿಗಳ ಚರಿತ್ರೆಗೆ ಮಂಗಲವನ್ನು ಪಾಡಿ ನಾಳೆಯಿಂದ ಬೇರೆ ಮಹಾತ್ಮರೊಬ್ಬರ ಒಂದು ಪವಾಡಗಳನ್ನು ನೀವು ಕೇಳೋಣ ಅಂತ ಹೇಳ್ತಾ ಈ ಒಂದು ಚರಿತ್ರೆಯ ಪಠಣಕ್ಕೆ ಶ್ರವಣಕ್ಕೆ ಮಂಗಲವನ್ನು ನೀಡುವಂಥ. ಜೈ ಮಂಗಲಂ. ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ.